ಶಿವಮೊಗ್ಗ ನಗರದ ಸೋಮಿನಕೊಪ್ಪ ಮುಖ್ಯ ರಸ್ತೆಯಲ್ಲಿರುವ ಶ್ರೀ ಪಂಚಮುಖಿ ಆಂಜನೇಯ ಶ್ರೀ ಬನಶಂಕರಿ ದೇವಾಲಯ ದೇವಸ್ಥಾನ ಸನ್ನಿಧಿಗೆ ಇದೇ ಜುಲೈ 20, 2026 ಸೋಮವಾರದಂದು ಮಧ್ಯಾಹ್ನ 12 ಗಂಟೆಗೆ ಶ್ರೀಮದ್ ಪರಮಹಂಸತ್ಯಾದಿ ಬಿರುದಾಂಕಿತ ಶ್ರೀ ಕ್ಷೇತ್ರ ಶಕಟಪುರ ಶ್ರೀ ವಿದ್ಯಾಪೀಠಾಧೀಶ್ವರ ಪರಮ ವಿದ್ಯೋಪಾಸಕ ಶ್ರೀ ವಿದ್ಯಾ ತಪೋನಿಧಿ ಶ್ರೀ ವಿದ್ಯಾ ಸಾಧಕೋತ್ತಮ ಶ್ರೀಮದ್ ಜಗದ್ಗುರು ಬದರಿ ಶಂಕರಾಚಾರ್ಯ ಶ್ರೀ ವಿದ್ಯಾಭಿನವ ಶ್ರೀ ಶ್ರೀ ಕೃಷ್ಣಾನಂದ ತೀರ್ಥ ಮಹಾಸನ್ನಿಧಾನಗಳವರು ಶ್ರೀ ಪಂಚಮುಖಿ ಶ್ರೀ ಬನಶಂಕರಿ ದೇವಾಲಯದ ಸನ್ನಿಧಿಗೆ ಆಗಮಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಶ್ರೀ ಸನ್ನಿಧಿಯಲ್ಲಿ ಶ್ರೀಗಳ ಆಶೀರ್ವಚನ ಮತ್ತು ಫಲಮಂತ್ರಾಕ್ಷತೆ ಇರುತ್ತದೆ. ಸಮಸ್ತ ಭಕ್ತಾದಿಗಳು ಆಗಮಿಸಿ ಶ್ರೀಗಳವರ ಅನುಗ್ರಹ ಆಶೀರ್ವಾದವನ್ನು ಪಡೆದುಕೊಳ್ಳಬೇಕಾಗಿ ವಿನಂತಿಸಲಾಗಿದೆ. ಶ್ರೀಗಳ ದರ್ಶನಕ್ಕೆ ಆಗಮಿಸುವ ಭಕ್ತರು ಗುರುಗಳಿಗೆ ಸಮರ್ಪಿಸಲು ಹಣ್ಣು, ತೆಂಗಿನಕಾಯಿ ಇತ್ಯಾದಿಗಳನ್ನು ತರಬಹುದು ಎಂದು ಶ್ರೀ ಸನ್ನಿಧಿಯ ಧರ್ಮದರ್ಶಿಗಳು ವೇದ ಬ್ರಹ್ಮಶ್ರೀ ರವೀಂದ್ರ ಭಟ್ ತಿಳಿಸಿದ್ದಾರೆ. ಒಂದು ಸಣ್ಣ ಬ್ರೇಕ್ ನಂತರ ಶಿವಮೊಗ್ಗ ನ್ಯೂಸ್ ಬ್ಯೂರೋನಲ್ಲಿ ಸುದ್ದಿಗಳು ಮುಂದುವರಿಯಲಿವೆ. ಹಳೆಯ ನಾಣ್ಯ, ನೋಟು ಸಂಗ್ರಹಿಸುವ ಹವ್ಯಾಸವಿದೆಯೇ? ನಿಮ್ಮ ಹವ್ಯಾಸಗಳೇ ಸೈಬರ್ ವಂಚಕರ ಬಂಡವಾಳ. ಅಜಾಗರೂಕತೆ ಕೆಲವು ವೇಳೆ ನಮ್ಮನ್ನು ಆರ್ಥಿಕ ಸಂಕಷ್ಟಕ್ಕೆ ದೂಡ್ತವೆ. ವಂಚಕರು ಹಳೆಯ ನಾಣ್ಯಗಳಿಗೆ ಲಕ್ಷಾಂತರ ರೂಪ ಕೊಡೋದಾಗಿ ಸುಳ್ಳು ಜಾಹೀರಾತು ನೀಡುತ್ತಾರೆ. ಕುತೂಹಲದಿಂದ ಆ ಲಿಂಕ್ ಕ್ಲಿಕ್ ಮಾಡಿದ ಕೂಡಲೇ ವಂಚನೆಯ ಮೊದಲ ಹಂತ ಶುರು. ವಂಚನೆಯನ್ನು ನಿಜವೆಂದು ಬಿಂಬಿಸಲು ಹಳೆಯ ಕಾಯಿನ್ಗಳೇ ಫೋಟೋ ಒಕ್ಕು ಅಪ್ಲೋಡ್ ಮಾಡಿಸ್ಕೊಂಡು ನಂತರ ಅದಕ್ಕೆ ಕೋಟ್ಯಾಂತರ ರೂಪಾಯಿ ಮೌಲ್ಯ ಇದೆ ಎಂದು ನಂಬಿಕೆ ಹುಟ್ಟಿಸ್ತಾರೆ. ಮೊದಲು ರಿಜಿಸ್ಟ್ರೇಷನ್ ಫೀಸ್, ಟ್ಯಾಕ್ಸ್, ಪ್ರೊಸೆಸಿಂಗ್ ಚಾರ್ಜ್ ಎಂದು ಮುಂಗಡವಾಗಿ ಹಣ ಪಾವತಿಸಲು ಹೇಳಿ ನಿಮ್ಮಿಂದ ಹಣ ದೋಚುತ್ತಾರೆ. ಆದ್ದರಿಂದ ಇಂತಹ ವಂಚನೆಗಳಿಗೆ ಬಲಿಯಾಗಬೇಡಿ.